ಸ್ಫೋಟ ಆದ ಕೆಲವೇ ಕ್ಷಣದ ದೃಶ್ಯ ಇದು. ಬೆಂಕಿ ಇನ್ನೂ ಹೊತ್ತಿ ಉರಿತಾ ಇದೆ. ಪ್ರತ್ಯಕ್ಷದರ್ಶಿಗಳು ಎಲ್ಲವನ್ನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಂತಹ ಸಂದರ್ಭದ ದೃಶ್ಯ. ಮತ್ತೊಂದು ಕಡೆ ಬೆಳಗ್ಗಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಕ್ಷಣದ ದೃಶ್ಯ ಇದು. ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿದ್ದಾರೆ. ನಿನ್ನೆ ಇದೇ ಸ್ಥಳದಲ್ಲಿ ಬ್ಲಾಸ್ಟ್ ಆಗಿದ್ದು, ಈಗ ಆ ಪ್ರದೇಶವನ್ನ ಬಿಳಿ ಬಟ್ಟೆಯಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನು ಅವಶೇಷಗಳ ಹುಡುಕಾಟ ನಡೀತಾ ಇದೆ ಪರದೆಯ ಭಾಗದಲ್ಲಿ. ಸ್ಫೋಟ ನಡೆದಂತಹ 2 ರಿಂದ 3 ಕಿಲೋಮೀಟರ್ ಸುತ್ತ ಪೊಲೀಸರು ತಮ್ಮ ಸುಪರ್ದಿಗೆ ಅದನ್ನ ತೆಗೆದುಕೊಂಡಿದ್ದಾರೆ. ಯಾರಿಗೂ ಕೂಡ ಬಿಡ್ತಾ ಇಲ್ಲ. ಸ್ಫೋಟಗೊಂಡಂತಹ ಕಾರು ಇಷ್ಟು ದೂರ ಬಂದಿದ್ದು ಹೇಗೆ? ಕಾರಣ ಇದು ಹರಿಯಾಣ ರಿಜಿಸ್ಟ್ರೇಷನ್ನ ಕಾರು. ಹರಿಯಾಣದಿಂದ I-20 ಖಾಸಗಿ ಕಾರು ದೆಹಲಿಗೆ ಪ್ರವೇಶ ಮಾಡಿದ ಹೇಗೆ ಅನ್ನೋದರ ತನಿಖೆ ಆಗ್ತಾ ಇದೆ ಈಗ. ಸರಿಯಾಗಿ ಸಿಗ್ನಲ್ ಸ್ಟಾಪ್ ಸಮಯಕ್ಕೆ ಕಾರ್ ಬಂದಿದ್ದು ಹೇಗೆ? ಕೆಂಪುಕೋಟೆ ಸಿಗ್ನಲ್ನಲ್ಲಿ ಕಾರು ನಿಲ್ತಾ ಇದ್ದಂತೆ ಭೀಕರ ಸ್ಫೋಟ ಆಗಿದೆ. ಇದು ಭಯೋತ್ಪಾದಕ ಕೃತ್ಯ ಅಂತ ದೆಹಲಿ ಪೊಲೀಸರು ಪರಿಗಣಿಸಿದ್ದಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ದೆಹಲಿ ಪೊಲೀಸರು. ಹರಿಯಾಣ ರಿಜಿಸ್ಟ್ರೇಷನ್ನ ಕಾರು ದೆಹಲಿಗೆ ಬಂದದ್ದು ಹೇಗೆ? ಇಷ್ಟು ದೂರ ಪ್ರಯಾಣ ಮಾಡಿದ ಹೇಗೆ? ಅದು ಸಿಗ್ನಲ್ ಬಿದ್ದಂತಹ ಸಂದರ್ಭದಲ್ಲಿ, ಸಿಗ್ನಲ್ ಸ್ಟಾಪ್ ಟೈಮ್ನಲ್ಲಿಯೇ ಸರಿಯಾಗಿ ಬಂದಿದ್ದು ಹೇಗೆ? ಎಲ್ಲದರ ಬಗ್ಗೆಯೂ ಕೂಡ ತನಿಖೆಗಳನ್ನ ಮಾಡಲಾಗ್ತಾ ಇದೆ. ದೆಹಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಕೃತ್ಯವನ್ನ ಭಯೋತ್ಪಾದಕ ಕೃತ್ಯ ಅಂತ ಪರಿಗಣಿಸಿದ್ದಾರೆ. ಹರಿಯಾಣದಿಂದ I-20 ಕಾರು ದೆಹಲಿಗೆ ಬಂದಿದ್ದು ಹೇಗೆ? ಯಾರು ತೆಗೆದುಕೊಂಡು ಬಂದರು? ಯಾವ ಯಾವ ಮಾರ್ಗದ ಮೂಲಕ ಈ ಕಾರ್ ಬಂತು? ಎಲ್ಲದರ ಬಗ್ಗೆಯೂ ತನಿಖೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.